ದೆಹಲಿಯ ಜಂತರ್ ಮಂತರ್ನಲ್ಲಿ ಲೋಕಸಭೆ ಚುನಾವಣೆಯ ಮೊದಲನೇ ಪ್ರಚಾರ ಸಮಾರಂಭವನ್ನು ಕಾಂಗ್ರೆಸ್ ಪಕ್ಷ ಆರಂಭ ಮಾಡಿದೆ. ಅದು ಶ್ರೀಸಾಮಾನ್ಯನ ತೆರಿಗೆ ಹಣ ಸರ್ಕಾರದ ದುಡ್ಡಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು, ಶಾಸಕರು, ಶಾಸಕರು ಎಲ್ಲರನ್ನೂ ಕೂಡ ಕರ್ಕೊಂಡು ದೆಹಲಿಗೆ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣಾ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಅದು ಸರ್ಕಾರದ ದುಡ್ಡು, ಅಂದರೆ ಜನತೆಯ ದುಡ್ಡಿನಲ್ಲಿ ಇವರೆಲ್ಲರೂ ಹೋಗಿದ್ದಾರೆ. ಆ ದುಡ್ಡು ಬಳಸಿರೋದು ಫ್ಲೈಟ್ ಟಿಕೆಟ್ಸ್ಗೆ, ಅಲ್ಲಿಯ ರೂಮ್ ಬಾಡಿಗೆಗಳಿಗೆ, ಊಟ ತಿಂಡಿಗೆ, ಎಲ್ಲದಕ್ಕೂ ಕೂಡ ಸರ್ಕಾರದ ಹೆಸರಿನಲ್ಲಿ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಚುನಾವಣಾ ಪ್ರಚಾರಕ್ಕೆ ದೆಹಲಿಗೆ ಹೋಗಿದ್ದಾರೆ. ಇದು ರಾಜಕಾರಣ ಮಾಡೋದಕ್ಕೆ. ಇದರ ಮೊದಲನೇ ನಿರ್ಣಯ ಅಂತ ತಗೊಂಡಿದ್ದಾರೆ. ದೇಶವನ್ನು ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತೇಳಿ ಒಡಿಲೇಬೇಕಾಗತ್ತೆ, ಸಪ್ರೇಟ್ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ ಅನ್ನೋಂಥ ನಿರ್ಣಯವನ್ನು ಇವತ್ತು ಮಾನ್ಯ ಶಾಸಕರಾದ, ಮಾಜಿ ಮಂತ್ರಿಗಳಾದ ವಿನಯ್ ಕುಲಕರ್ಣಿಯವರು ಅದನ್ನು ಮಂಡನೆ ಮಾಡಿದ್ದಾರೆ ಇವತ್ತು ದೆಹಲಿನಲ್ಲಿ. ಇದರ ಪೀಠಿಕೆಯನ್ನು ಮೊನ್ನೆ ತಾನೇ DK ಸುರೇಶ್ ಅವರು ಹಾಕಿದ್ರು. ನಾವು ಇದೇ ರೀತಿ ಮುಂದುವರೆದರೆ ದಕ್ಷಿಣ ಭಾರತವನ್ನೇ ಸಪ್ರೇಟ್ ರಾಷ್ಟ್ರವಾಗಿ ಕೇಳಬೇಕಾಗತ್ತೆ ಅನ್ನೋಂಥ ಪರಿಸ್ಥಿತಿ ಬರುತ್ತೆ ಅಂತ ಮಾತನ್ನು ಅವ್ರು ಹೇಳಿದರು. ಅದನ್ನು ಇವತ್ತು ಮುಂದುವರಿಸಿ ಕಾಂಗ್ರೆಸ್ನವರು ಅಲ್ಲಿ ದೆಹಲಿಗೆ ಹೋಗ್ತಿದ್ದಂಗೆ ವಿನಯ್ ಕುಲಕರ್ಣಿಯವರು ಇದನ್ನು ಮೂವ್ ಮಾಡಿದ್ದಾರೆ.